ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಮುಗಿದ ಮೇಲೆ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ರೀತಿ ಬೆಳವಣಿಗೆ ಆಗ್ತಾನೆ ಇದೆ. ಇದೆಲ್ಲದರ ಮಧ್ಯೆ ಸಂಪುಟ ಸಭೆಯಲ್ಲೂ ಕೂಡ ದಾವಣಗೆರೆ ದಂಗಲ್ ಕಿಡಿ ಹೊತ್ತಿದ್ದು ಮುಸ್ಲಿಂ ನಾಯಕರ ವಿರುದ್ಧದ ಕಠಿಣ ಕ್ರಮಕ್ಕೆ ಅಪಸ್ವರ. ಸಚಿವರ ನಡುವೆ ಮುಸ್ಲಿಂ ನಾಯಕರ ಕೋಕೆ ವಾದ ಪ್ರತಿವಾದ ನಡೆದಿದೆ. ಸಂಪುಟ ಸಭೆಯಲ್ಲಿ ಮುಸ್ಲಿಂ ಸಮುದಾಯವನ್ನ ನಾವು ಕಳೆದುಕೊಳ್ಳುತ್ತಿದ್ದೇವೆ. ಸಂಪುಟ ಸಭೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಜಮೀರ್ ಅಹಮದ್ ಸೇರಿದಂತೆ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಪ್ರಚಾರವನ್ನು ನಡೆಸಿಲ್ಲ ಅನ್ನುವಂತಹ ವಿಚಾರ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ ಚರ್ಚೆ ಆಗ್ತಾನೆ ಇದೆ. ಇದೆಲ್ಲದರ ಮಧ್ಯೆ ಇದೇ ವಿಚಾರ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆಯಾಗಿದೆ. ಸೊ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ಕ್ಷೇತ್ರದ ಮುಸ್ಲಿಂ ಸಮುದಾಯದ ಮ್ಯಾಪಿಂಗ್ ಸರಿಯಾಗಿ ಆಗಿಲ್ಲ. ಮುಸ್ಲಿಂ ನಾಯಕರು ಸರಿಯಾದ ರೀತಿ ಮನೆ ಮನೆ ತಲುಪಿಲ್ಲ. ಅದಾದ ಬಳಿಕ ತೆಗೆದುಕೊಂಡ ಕ್ರಮದಿಂದ ಸಿಟ್ಟಿಗೆದ್ದಿದ್ದಾರೆ. ಮೈನಾರಿಟಿ ಸಿಟ್ಟನ್ನ ಎದುರಿಸಬೇಕಾಗಿದೆ ಅಂತ ಸಚಿವರು ಹೇಳಿದ್ದು ಏನು ತಪ್ಪಾಗಿದೆ ಅಂತ ಹೀಗೆ ಮಾತನಾಡ್ತಿದ್ದೀರಿ? ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಅಂತ ಎಸ್ ಮಲ್ಲಿಕಾರ್ಜುನ್ ಹೇಳಿದ್ದಾರೆ. ಲಿಂಗಾಯತ ಸಚಿವರ ಮಾತಿಗೆ ಆಕ್ಷೇಪ ಎತ್ತಿದ ಸಚಿವ ಜಾರಕಿಹೊಳಿ. ಒಟ್ಟಾರೆಯಾಗಿ ಸಂಪುಟ ಸಭೆಯಲ್ಲಿ ದಾವಣಗೆರೆ ದಕ್ಷಿಣ ದಾವಣಗೆರೆ ಬೈ ಎಲೆಕ್ಷನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯಾಗಿದ್ದು ಸಂಪುಟ ಸಭೆಯಲ್ಲೂ ಕೂಡ ದಾವಣಗೆರೆ ದಂಗಲ್ ಕಿಡಿ ಹೊತ್ತಿಸಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಕೂಡ ಆಗಿದೆ. ಒಟ್ಟಾರೆಯಾಗಿ ಸಚಿವರ ನಡುವೆ ಮುಸ್ಲಿಂ ನಾಯಕರ ವಾದ ಪ್ರತಿವಾದ ನಡೆದಿದ್ದು ಮುಸ್ಲಿಂ ಸಮುದಾಯವನ್ನು ನಾವು ಕಳೆದುಕೊಳ್ತಿದ್ದೀವಿ ಅಂತ ಸಂಪುಟ ಸಭೆಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯಪಟ್ಟಿದ್ದಾರೆ. ಅಬ್ದುಲ್ ಜಬ್ಬಾರ್ ಮೇಲೆ ಬೇಗ ಕ್ರಮ ಕೈಗೊಂಡಿದ್ದೀರಾ? ಶೀಘ್ರವಾಗಿ ಕ್ರಮ ಕೈಗೊಂಡಿರೋದು ನಮ್ಮನ್ನು ಚಾಲೆಂಜ್ ಮಾಡುವಂತಾಗಿದೆ. ಈ ಕ್ರಮ ಸರಿಯಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದು ಮುಸ್ಲಿಂ ನಾಯಕರ ಪರ ಕೆಲ ಸಚಿವರಿಂದ ವಾದವನ್ನು ಕೂಡ ಮಾಡಲಾಗಿದೆ. ಸಂಪುಟ ಸಭೆಯಲ್ಲಿ ಮಾತು ಹೆಚ್ಚಾಗ್ತಿದ್ದಂತೆ ಸಭೆಯಿಂದ ಹೊರನಡೆದ ಎಸ್ ಮಲ್ಲಿಕಾರ್ಜುನ್ ಅಬ್ದುಲ್ ಜಬ್ಬಾರ್ ಮೇಲೆ ಬೇಗ ಕ್ರಮ ಕೈಗೊಂಡಿದ್ದೀರಾ ಅಂತ ಸಂಪುಟ ಸಭೆಯಲ್ಲಿ ಹೇಳಿದ್ದು, ಹೀಗಾಗಿ ಶೀಘ್ರವಾಗಿ ಕ್ರಮ ಕೈಗೊಂಡಿರೋದು ನಮ್ಮನ್ನ ಚಾಲೆಂಜ್ ಮಾಡುವಂತಾಗಿದೆ. ಈ ಕ್ರಮ ಸರಿಯಲ್ಲ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಸಂಪುಟ ಸಭೆಯಲ್ಲಿ ವಾದವನ್ನ ಮಾಡಿದ್ದಾರೆ. ಮುಸ್ಲಿಂ ನಾಯಕರ ಪರ ಕೆಲ ಸಚಿವರಿಂದ ವಾದವನ್ನ ಮಾಡಲಾಗಿದೆ. ಒಟ್ಟಾರೆಯಾಗಿ ದಾವಣಗೆರೆ ದಂಗಲ್ ವಿಚಾರ ಸಂಪುಟ ಸಭೆಯಲ್ಲೂ ಕೂಡ ಚರ್ಚೆಯಾಗಿದ್ದು ಸಚಿವರ ನಡುವೆ ಮುಸ್ಲಿಂ ನಾಯಕರ ಕೋಕೆ ವಾದ ಪ್ರತಿವಾದ ನಡೆದಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಕೇಶ್, ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಸುಕೇಶ್, ಕಾಂಗ್ರೆಸ್ನಲ್ಲಿ ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಯಾವ ರೀತಿ ಕಿಡಿ ಹೊತ್ತಿಸಿದೆ ಅಂತ ನೋಡೋದಾದ್ರೆ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಸಚಿವರಾಗಿರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಇದ್ರು ಮತ್ತು ಮಲ್ಲಿಕಾರ್ಜುನ್ ಇದ್ರು, ಹಾಗೆ ಎಲ್ಲರೂ ಕೂಡ ಇದ್ರು, ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತವರು. ಆದ್ರೆ ಆ ಸಂದರ್ಭದಲ್ಲಿ ಆದಂತ ಮಾತುಕತೆ ಮುಖ್ಯಮಂತ್ರಿಗಳು ವಿಚಾರವನ್ನು ಪ್ರಸ್ತಾಪ ಮಾಡಿದಾಗ ಪರವಿರುದ್ಧವಾದ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಅನ್ನುವಂಥದ್ದು. ಅಂದ್ರೆ ಮುಸ್ಲಿಂ ಸಮುದಾಯ ಬೇಸರ ಪಟ್ಟುಕೊಳ್ಳುವಂತ ಬೆಳವಣಿಗೆ ಆಗಿದೆ ಅನ್ನುವಂತ ಅಭಿಪ್ರಾಯವನ್ನ ಕೆಲವು ಸಚಿವರು ವ್ಯಕ್ತಪಡಿಸಿದ್ರು. ಅದಕ್ಕೆ ಲಿಂಗಾಯತ ಸಮುದಾಯದ ಸಚಿವರುಗಳು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಥವಾ ಬೇರೆ ರೀತಿ ಆಗಿತ್ತು ಅನ್ನುವಂಥದ್ದು. ಅದರ ಜೊತೆಗೆ ಮಲ್ಲಿಕಾರ್ಜುನ್ ಅವರು ಕೂಡ ಅದರಲ್ಲಿ ಇದ್ರು ಅನ್ನುವಂಥದ್ದು. ಸಭೆಯಲ್ಲಿ ಅವರು ಕೂಡ ತಮ್ಮದೇ ಆದ ಅಭಿಪ್ರಾಯವನ್ನ ಬೇರೆ ರೀತಿ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥದ್ದು. ಹಾಗೆ ಸಹಜವಾಗಿ ಇವತ್ತು ನಡೆದಂತ ಒಂದು ರೀತಿಯ ಸಚಿವ ಸಂಪುಟ ಸಭೆಯಲ್ಲಿ ದಾವಣಗೆರೆಯಲ್ಲಿ ನಡೆದಂತಹ ಪಕ್ಷ ವಿರೋಧ ಚಟುವಟಿಕೆ ಮತ್ತು ಅದಕ್ಕೆ ಪ್ರತಿಯಾಗಿ ಏನು ಇಬ್ಬರು MLC-ಗಳ ಬೇರೆ ಬೇರೆ ರೀತಿ ತಲೆದಂಡೆಯನ್ನು ಮಾಡಲಾಯ್ತು. ಅದು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಹುದ್ದೆ ಇರ್ಬೋದು ಅಥವಾ ಪಕ್ಷದಿಂದ ಉಚ್ಚಾಟನೆ ಮಾಡದಂತಿರುವ ಜಬ್ಬರ್ ಅವರನ್ನ, ಅವೆಲ್ಲವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾದಂತ ವಿಚಾರ. ಆದ್ರೆ ಈ ವಿಚಾರದಲ್ಲಿ ಸಚಿವರಲ್ಲೂ ಕೂಡ ಪರ ಮತ್ತು ವಿರುದ್ಧವಾದ ಅಭಿಪ್ರಾಯಗಳು ವ್ಯಕ್ತವಾಯಿತು ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಎನ್ನುವಂತ ಮಾಹಿತಿಗಳು ಬರ್ತಾ ಇರೋದು. ಕಾವ್ಯ, ಒಟ್ಟಾರೆಯಾಗಿ ಇವತ್ತಿನ ಸಂಪುಟ ಸಭೆಯಲ್ಲಿ ದಾವಣಗೆರೆ ದಂಗಲ್ ವಿಚಾರ ಚರ್ಚೆಯಾಗಿದ್ದು ಸಚಿವರ ನಡುವೆ ವಾದ ಪ್ರತಿವಾದ ನಡೆದಿದೆ. ಮುಸ್ಲಿಂ ನಾಯಕರ ಕೋಕೆ ಸಚಿವರ ನಡುವೆ ವಾದ ಪ್ರತಿವಾದ ನಡೆದಿದ್ದು ಮುಸ್ಲಿಂ ಸಮುದಾಯವನ್ನು ನಾವು ಕಳೆದುಕೊಳ್ತಿದ್ದೇವೆ ಅಂತ ಪ್ರಿಯಾಂಕ್ ಖರ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ಸಚಿವ ಸಂಪುಟ ಸಭೆಯಲ್ಲಿ. ಹಾಗೆ ಕ್ಷೇತ್ರದ ಮುಸ್ಲಿಂ ಸಮುದಾಯದ ಮ್ಯಾಪಿಂಗ್ ಸರಿಯಾಗಿ ಆಗಿಲ್ಲ, ಮುಸ್ಲಿಂ ನಾಯಕರು ಸರಿಯಾದ ರೀತಿ ಮನೆ ಮನೆ ತಲುಪಿಲ್ಲ ಅಂತ ಸಿಟ್ಟಾಗಿದ್ದಾರೆ ಕೆಲವು ಸಚಿವರು.